ಇವತ್ತು ಸಾಧಾರಣವಾದ ಮಧ್ಯಾಹ್ನದ ಊಟದ ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ವೀಕ್ಷಕರಿಗೆಲ್ಲ ನಮಸ್ಕಾರ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಪ್ರಾರಂಭದಲ್ಲಿ ಒಂದೆಲಗದ ಚಟ್ನಿ ಮಾಡುವ. ಒಂದೆಲಗದ ಎಲೆ, ಒಂದು ತುಂಡು ಶುಂಠಿ, ಸ್ವಲ್ಪ ತೆಂಗಿನಕಾಯಿ ತುರಿ, ಇಲ್ಲಿ ಬಿಂಬುಳಿ ತೆಗೆದುಕೊಂಡಿದ್ದೇನೆ. ಇದು ನಮ್ಮ ಮನೆಯಲ್ಲಿಯೇ ಪಾಟ್ನಲ್ಲಿ ಬೆಳೆಸಿರುವ ಕಾರಣ ಸಣ್ಣ ಸಣ್ಣದಾಗಿದೆ. ಇಲ್ಲದಿದ್ದರೆ ಅದು ಸಾಧಾರಣ ತೊಂಡೆಕಾಯಿ ಸೈಜ್ನಲ್ಲಿ ಇರ್ತದೆ. ಹಸಿಮೆಣಸು, ಬಿಂಬುಳಿಯ ಬದಲಿಗೆ ಹುಣಸೆ ಹಣ್ಣನ್ನಾದರೂ ಉಪಯೋಗಿಸ್ಬೋದು. ರುಚಿಗೆ ಉಪ್ಪು. ಇವೆಲ್ಲವನ್ನು ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಬೇಕು. ಒಂದೆಲಗವನ್ನು ಸ್ವಲ್ಪ ಕಟ್ ಮಾಡಿಕೊಳ್ತೇನೆ, ಅದು ರುಬ್ಬಲಿಕ್ಕೆ ಸುಲಭ ಆಗ್ತದೆ. ಚಟ್ನಿ ರುಬ್ಬುವಾಗ ನೀರು ಹಾಕದೇ ರುಬ್ಬಿದರೆ ಚೆನ್ನಾಗಿರ್ತದೆ, ಆದರೆ ನಾವು ಮಿಕ್ಸಿಯಲ್ಲಿ ರುಬ್ಬುವ ಕಾರಣ ಸ್ವಲ್ಪ ನೀರು ಹಾಕಬೇಕಾಗ್ತದೆ. ಈಗ ಒಂದು ಒಗ್ಗರಣೆ ಹಾಕಿದರೆ ಒಂದೆಲಗದ ಚಟ್ನಿ ತಯಾರಾಯಿತು. ಈಗ ಪುನಾರ್ಪುಳಿ ಸಾರು ಮಾಡುವ. ಅದಕ್ಕೆ ಪುನಾರ್ಪುಳಿಯ ಹಣ್ಣಿನ ಒಣಗಿಸಿಟ್ಟಿರುವಂತಹ ಸಿಪ್ಪೆಯನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಸ್ವಲ್ಪ ನೀರಿಗೆ, ನಮಗೆ ಬೇಕಾದಷ್ಟು ನೀರಿಗೆ ಹಾಕಿ ಕುದಿಸಿಕೊಳ್ಬೇಕು. ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಬೇಕು, ಯಾಕಂದರೆ ಅದು ಹುಳಿ ಇರ್ತದೆ. ಉಪ್ಪು, 1 ಚಮಚ ಕಾಳು ಮೆಣಸು ತೆಗೆದುಕೊಂಡಿದ್ದೇನೆ. ಅದು ಹಾಕುವಾಗಿನ ವಿಡಿಯೋ ರೆಕಾರ್ಡ್ ಆಗಲಿಲ್ಲ. ಇದನ್ನು ಚೆನ್ನಾಗಿ 3-4 ನಿಮಿಷಗಳ ಕಾಲ ಕುದಿಸಿಕೊಳ್ಬೇಕು. ಅದರ ಬಣ್ಣ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ಅದಕ್ಕೊಂದು ಬೆಳ್ಳುಳ್ಳಿಯ ಒಗ್ಗರಣೆ ಹಾಕಬೇಕು. ಪುನಾರ್ಪುಳಿದು ಅದು ಸ್ವಾಭಾವಿಕ ಬಣ್ಣ, ಕಲರ್ ಸೇರಿಸಿರುವುದಲ್ಲ. ಈಗ ಪುನಾರ್ಪುಳಿ ಸಾರು ತಯಾರಾಯಿತು. ಈ ತಟ್ಟೆಯಲ್ಲಿ ನೀವು ಹಲವು ರೀತಿಯ ಎಲೆಗಳನ್ನು ನೋಡ್ತಾ ಇದ್ದೀರಿ. ಇದು ಬಸಳೆ ಎಲೆ, ಹೈಬ್ರಿಡ್ ದೊಡ್ಡಪತ್ರೆ ಎಲೆ, ಬತುವಾ ಸೊಪ್ಪು, ನೆಲಬಸಳೆ, ಇನ್ಸುಲಿನ್ ಎಲೆಗಳು, ಪೊಟೆಟೊ ಗಿಡದ ಚಿಗುರೆಲೆಗಳು, ಇದು ಹೈಬ್ರಿಡ್ ಗೆಣಸಿನ ಎಲೆಗಳು, ವೇರಿಗೇಟೆಡ್ ಸ್ವೀಟ್ ಪೊಟೆಟೊ ಅಂತ ಹೇಳ್ತೇವೆ, ಸ್ವಲ್ಪ ಹೊನೆಗೊನೆ ಸೊಪ್ಪು, ಗೆಣಸಿನ ಎಲೆಗಳು. ಗೆಣಸಿನ ಬೀಳು ಮೊನ್ನೆ ಪೂರ್ತಿ ತೆಗೆದು ಬಿಟ್ಟೆ, ಹಾಗೆ ಎಲೆಗಳನ್ನು ತೆಗೆದುಕೊಂಡೆ ಸ್ವಲ್ಪ. ಚಕ್ರಮುನಿ ಗಿಡದ ಎಲೆಗಳು, ವಿಟಮಿನ್ ಸೊಪ್ಪು ಅಂತ ಹೇಳ್ತೇವೆ. 2 ನೀರುಳ್ಳಿ ತೆಗೆದುಕೊಂಡಿದ್ದೇನೆ, 1 ದೊಡ್ಡ ಮೆಣಸು, 3 ಹಸಿಮೆಣಸು. ಈ ಎಲೆಗಳೆಲ್ಲವೂ ಸಹ ನಮ್ಮ ಮನೆಯ ಗಾರ್ಡನ್ನಿಂದಲೇ ತಂದಿರುವುದು, ಫ್ರೆಶ್ ಆಗಿದೆ. ಇವೆಲ್ಲವನ್ನು ಸಹ ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ನಿಮಗೆ ಈ ರೀತಿಯ ತಯಾರಿ ಯಾವ ರೆಸ್ಟೋರೆಂಟ್ನಲ್ಲೂ ಸಿಗಲಿಕ್ಕಿಲ್ಲ, ಯಾಕಂದರೆ ಇಷ್ಟೊಂದು ಸೊಪ್ಪುಗಳು ಅವರಲ್ಲಿ ಇರುವುದೇ ಇಲ್ಲ. ನಾವು ಮನೆಗಳಲ್ಲಿ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಇವೆಲ್ಲವನ್ನು ಸೇರಿಸಿ ನಾನೊಂದು ಪಕೋಡ ಮಾಡ್ತಾ ಇದ್ದೇನೆ. ಇಷ್ಟೊಂದು ಸೊಪ್ಪುಗಳನ್ನು ಸೇರಿಸಿರುವ ಕಾರಣ ಅದರ ರುಚಿಯೂ ಸಹ ವಿಶಿಷ್ಟವಾಗಿರ್ತದೆ. ಈಗ ಎಲ್ಲ ಹೆಚ್ಚಿಕೊಂಡದ್ದಾಯಿತು. ರುಚಿಗೆ ಉಪ್ಪು, ಅರಸಿನ, ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಒಣಮೆಣಸು ಮತ್ತು ಕೊತ್ತಂಬರಿ ಬೀಜದ ಪುಡಿ ಇವೆಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮತ್ತು
ಸ್ವಲ್ಪ ಸ್ವಲ್ಪವೇ ನೀರು ಸೇರಿಸಿಕೊಂಡು ಹದ ಮಾಡಿಕೊಳ್ಬೇಕು. ಈಗ ಅದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಡುವ. ಈಗ ಎಲೆಗಳಲ್ಲಿರುವಂತಹ ನೀರು ಸಹ ಬಿಟ್ಟುಕೊಳ್ತದೆ. ಈಗ ಮಿಶ್ರಣ ಸರಿಯಾಗಿ ಹದವಾಗಿದೆ. ಇದನ್ನು ಎಣ್ಣೆಯಲ್ಲಿ ಕಾಯಿಸಿಕೊಳ್ಬೇಕು. ಈ ರೀತಿಯಾಗಿ ತಯಾರಿಸಿದ ಪಕೋಡ ತುಂಬ ರುಚಿಯಾಗಿರ್ತದೆ. ನೀವು ಖಂಡಿತ ಈ ರೀತಿಯಾಗಿ ಮಾಡ್ತೀರಿ ಅಂತ ಎನಿಸಿಕೊಳ್ತೇನೆ. ಒಂದೇ ರೀತಿಯ ಸೊಪ್ಪು ಹಾಕುವುದಕ್ಕಿಂತ ಹಲವಾರು ರೀತಿಯ ಸೊಪ್ಪುಗಳನ್ನು ಬೆರೆಸಿ ತಯಾರು ಮಾಡಿದ ಪಕೋಡದ ರುಚಿಯು ಬೇರೆ ಆಗಿರ್ತದೆ. ಈಗ ಎಲ್ಲ ಕಾಯಿಸಿದ್ದಾಯಿತು. ಇನ್ನು ಊಟದ ತಟ್ಟೆ ತಯಾರು ಮಾಡುವ. ಮೊಸರು, ಉಪ್ಪಿನಕಾಯಿ, ಪಕೋಡ, ಒಂದೆಲಗದ ಚಟ್ನಿ, ನೀರು ಮಜ್ಜಿಗೆ, ಶುಂಠಿ ಮತ್ತು ಉಪ್ಪು ಹಾಕಿ ತಯಾರಿಸಿದ್ದೇನೆ. ಬೆಣ್ಣೆ ತೆಗೆದಿರುವಂತಹ ಮಜ್ಜಿಗೆ, ಬಿಸಿಯನ್ನ, ಜೊತೆಗೆ ಪುನರ್ಪುಳಿ ಸಾರು ಅದ್ಭುತವಾದ ರುಚಿಯನ್ನು ಕೊಡುತ್ತದೆ. ಧನ್ಯವಾದಗಳು.